ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಏಕಾದಶಾಧ್ಯಾಯ. ವಿಷ್ಣುವರ್ಧನ ರಾಜನು ತನ್ನ ಪಟ್ಟಣಕ್ಕೆ ಹಿಂತಿರುಗಿ ಹೋದ ಬಳಿಕ ವೈಶ್ಯ ಪ್ರಭುವಾದ ಕುಸುಮಶ್ರೇಷ್ಠಿಯು ಕುಲಗುರುವಾದ ಭಾಸ್ಕರಾಚಾರ್ಯರು ಧನದಾರ್ಯಾದಿ ಮಂತ್ರಿವರರು ಸಮಾವಿಷ್ಟರಾಗಿ ತಮ್ಮ ಕರ್ತವ್ಯವನ್ನು ಕುರಿತು ಚರ್ಚಿಸಿದರು. ಅನಂತರ ಭಾಸ್ಕರಾಚಾರ್ಯರು ಅತ್ಯಂತ ಅವಶ್ಯಕವಾದ ಕಾರ್ಯವಿರುವುದರಿಂದ ನನ್ನ ಆಜ್ಞೆಗೆ ಪ್ರತ್ಯುತ್ತರಗಳನ್ನು ಹೇಳದೆ ತಕ್ಷಣವೇ ಹೊರಟು ಬರಬೇಕಾಗಿದೆ ಎಂದು ತಿಳಿಸುತ್ತಾ ಪತ್ರಗಳನ್ನು ಬರೆಸಿ 18 ಪಟ್ಟಣಗಳಲ್ಲಿರುವ ವೈಶ್ಯರೆಲ್ಲರಿಗೂ ದೂತರ ಮುಖೇನ ಶೀಘ್ರವಾಗಿ ಕಳಿಸಿರಿ ಎಂದು ಕುಸುಮಶ್ರೇಷ್ಠಿಗೆ ಹೇಳಿದರು. ನಂತರ ಗುರುವಾಕ್ಯವನ್ನು ಕೇಳಿ ಕುಸುಮಾರಿಯನು ಅದೇ ರೀತಿಯಲ್ಲಿ ಕಳಿಸಿದನು. ರಾಜದೂತನು ತ್ವರಿತಗತಿಯಲ್ಲಿ ಹೋಗಿ ಪತ್ರಿಕೆಗಳನ್ನು ಕೊಟ್ಟು ಹಿಂತಿರುಗಿದರು. 18 ಪಟ್ಟಣಗಳ ವೈಶ್ಯರು ದೂತರ ವಚನಗಳನ್ನು ಕೇಳಿ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟ ಅರ್ಥಗಳನ್ನು ಕಂಡು ಅತ್ಯಾಶ್ಚರ್ಯಪಟ್ಟರು. ತೇಜೋವಂತರು ಪಟ್ಟಣವಾಸಿಗಳೂ ಆದ ಸರ್ವ ವೈಶ್ಯರು ಆಲೋಚಿಸಿ ಪ್ರಯಾಣ ಹೊರಟು ಪೆನುಗೊಂಡೆಯನ್ನು ಸೇರಿದರು. 18 ಪಟ್ಟಣಗಳ ಆರ್ಯ ವೈಶ್ಯ ಪ್ರಮುಖರ ಮಹಾಸಮಾವೇಶ ಮತ್ತು ಚರ್ಚೆ. ಅವರ ಆಗಮನ ತಿಳಿದು ರಾಜನಾದ ಕುಸುಮಶ್ರೇಷ್ಠಿ ತನ್ನ ಪರಿವಾರ ಸಮೇತನಾಗಿ 18 ಪಟ್ಟಣಗಳಿಂದ ಬಂದ ವೈಶ್ಯವರ್ಯರನ್ನು ಎದುರುಗೊಂಡು ಆಹ್ವಾನಿಸಿ ಕರೆತಂದನು. ಅವರಿಗೆ ಸಮುಚಿತ ವಸತಿ ಭೋಜನ ಸೌಕರ್ಯಗಳನ್ನು ಏರ್ಪಡಿಸಿ ಸತ್ಕರಿಸಿದನು. ಮಾರನೇ ದಿನ ವೈಶ್ಯ ನಗರಗಳಿಂದ ಆಗಮಿಸಿದ 714 ಗೋತ್ರಗಳ ಸಮಸ್ತ ವೈಶ್ಯ ಪ್ರತಿನಿಧಿಗಳು ನಗರೇಶ್ವರ ದೇವಾಲಯ ಪ್ರಾಂಗಣದಲ್ಲಿ ಸಮಾವಿಷ್ಟರಾದರು. ನಂತರ ಕುಸುಮಾರ್ಯ ರಾಜೇಂದ್ರನು ಗುರುವಿನ ಆಣತಿಯಂತೆ ನಡೆದ ವಿಷಯಗಳನ್ನೆಲ್ಲ ಸಭಾಸದರಿಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟು, ಆತ್ಮೀಯರೇ, ಈ ಸಮಸ್ಯಾ ಪರಿಷ್ಕಾರಕ್ಕೆ ಚೆನ್ನಾಗಿ ಆಲೋಚಿಸಿ ಚರ್ಚಿಸಿ ಕರ್ತವ್ಯವನ್ನು ಪ್ರಬೋಧಿಸಿರಿ ಎಂದು ಪ್ರಾರ್ಥಿಸಿದನು. ನರೇಂದ್ರನ ಮಾತುಗಳನ್ನು ಕೇಳಿ ವೈಶ್ಯ ಪ್ರಮುಖರೆಲ್ಲರೂ ಚಿಂತಾಕ್ರಾಂತರಾದರು. ಅನಂತರ ಕೆಲವು ನಗರ ಸ್ವಾಮಿಗಳು ಸಭೆಯನ್ನು ಉದ್ದೇಶಿಸಿ, ಸಭಾಸದರೇ, ವಿಷ್ಣುವರ್ಧನ ಭೂಪಾಲನೊಡನೆ ಸಂಬಂಧವು ಅಸಂಭವವಾದ ವಿಷಯ. ನಮಗೀ ಸಮಸ್ಯೆಯು ಪುರಾಕೃತ ದುಷ್ಕರ್ಮ ಫಲವಾಗಿ ಏರ್ಪಟ್ಟಿದೆ. ಕಾಮನೆಯಿಂದಾಗಲಿ ದ್ರವ್ಯ ಲೋಭದಿಂದಾಗಲಿ ಸ್ವಕುಲ ಧರ್ಮವನ್ನು ತ್ಯಜಿಸಿ ಅಧರ್ಮವಶವಾಗುವವರು ತಪ್ಪದೆ ನರಕವನ್ನು ಹೊಂದುವರು ಎಂದು ಹೇಳಿದರು. ಆಗ ಇನ್ನುಳಿದ ಕೆಲವು ನಗರ ಸ್ವಾಮಿಗಳು, ಕನ್ಯೆಯನ್ನು ರಾಜನಿಗೆ ವಿವಾಹ ಮಾಡಿಕೊಡುವುದು ಅಧರ್ಮವಲ್ಲ. ಈ ವಿವಾಹದಿಂದ ವೈಶ್ಯ ಜಾತಿಗೆ ವಿಶೇಷ ಶುಭ ಉಂಟಾಗಬಲ್ಲದು. ನಾವು ಇದಕ್ಕೆ ಅಂಗೀಕರಿಸದ ಪಕ್ಷದಲ್ಲಿ ಬಲಶಾಲಿಯಾದ ಚಕ್ರವರ್ತಿಯ ವಿರೋಧವು ಸಂಭವಿಸುವುದು. ನಮ್ಮ ಕುಲಕ್ಕೆ ಆಪತ್ತುಗಳುಂಟಾಗುವುವು ಎಂದು ನುಡಿದರು. ಆಗ ತೇಜಸ್ಯಾಲಿಯಾದ ಮಾಧವಶ್ರೇಷ್ಠಿ ಮೊದಲಾದ ನಗರ ಸ್ವಾಮಿಗಳು ನಿಂತು, ರಾಜನಿಗೆ ಕನ್ಯೆಯನ್ನು ಕೊಡದಿದ್ದರೆ ನಮಗೆ ಪ್ರಮಾದ ಉಂಟಾಗುವುದೆಂದು ಭೀತರಾಗಬೇಕಾದ ಅವಶ್ಯಕತೆಯಿಲ್ಲ. ನಮ್ಮಿಂದಲೇ ಈ ಭೂಮಿ ಪಟ್ಟಣಗಳು ದೇಶ ಸುಭಿಕ್ಷವಾಗಿವೆ. ನಮ್ಮೊಡನೆ ವಿರೋಧ ಮಾಡುತ್ತಾ ಯಾವ ಪ್ರಭುತ್ವವಾದರೂ ಮುಂದೆ ಸಾಗಲಾರದು. ದೇಶದ ಸೌಭಾಗ್ಯ ಸಂಪದಗಳಿಗೆ ಪ್ರಧಾನಾಧಾರಗಳಾದ ಗೋರಕ್ಷಣೆ, ಕೃಷಿ, ವಾಣಿಜ್ಯಗಳನ್ನು ನಿರ್ವಹಿಸುವ ವೈಶ್ಯರನ್ನು ನಿರ್ಲಕ್ಷ್ಯ ಮಾಡಿದರೆ ಯಾವ ಪ್ರಭುತ್ವವಾದರೂ ಕೊನೆಗಾಣುವುದು ತಪ್ಪದು. ನಾವು ಏಕೆ ಭಯಪಡಬೇಕು? ಅದು ಅಲ್ಲದೆ ಪರಾಶರ ಸ್ಮೃತಿಯನ್ನು ಅನುಸರಿಸಿ ಈ ಕಲಿಯುಗದಲ್ಲಿ ವರ್ಣಾಂತರ ವಿವಾಹಗಳು ನಿಷಿದ್ಧವಲ್ಲವೇ ಎಂದು ಆವೇಶಪೂರಿತರಾಗಿ ನುಡಿದರು. ಆಗ ಕುಲಗುರುಗಳಾದ ಭಾಸ್ಕರಾಚಾರ್ಯರು ಎದ್ದು ನಿಂತು, ಸಭಾಸದರೇ, ವರ್ಣಾಂತರ ವಿವಾಹವು ಧರ್ಮಬದ್ಧವೋ ಇಲ್ಲ ಧರ್ಮ ವಿರೋಧವೋ ಎಂಬುದು ಈಗ ನಮ್ಮ ಸಮಸ್ಯೆಯಲ್ಲ. ನಮ್ಮ ರಾಜಕುಮಾರಿ ವಾಸವಿ ಕನ್ಯಕೆಯು ಗೌರವ ಬಾಲಿಕೆ. ಆಕೆಯು ದಿವ್ಯಗುಣ ಸಮುಪೇತಳಾದ ಮಹಾತ್ಮಳು. ನಿರಂತರ ನಿವೃತ್ತಿ ಮಾರ್ಗದಲ್ಲಿ ಸಂಚರಿಸುತ್ತಿರುವ ಭಕ್ತಳು. ಗೌರವ ಬಾಲಿಕೆಯಾದ ಕನ್ಯಕೆಯನ್ನು ಬಾಲನಗರನಲ್ಲದ ವೈಶ್ಯ ಬಾಲಕನಿಗಾದರೂ ಕೊಟ್ಟು ವಿವಾಹ ಮಾಡಕೂಡದೆಂಬ ಕಟ್ಟುಪಾಡು ನಮಗಿದೆಯಲ್ಲವೇ ಎಂದು ಹೇಳಿದರು. ಆ ಮಾತುಗಳನ್ನು ಕೇಳಿದ ತಿಪ್ಪಯಾರ್ಯಾದಿ ನಗರ ಸ್ವಾಮಿಗಳು ಎದ್ದು ನಿಂತು, ಆಚಾರ್ಯವರ್ಯ, ಈ ಕಟ್ಟಳೆಗಳನ್ನು ನಾವೇ ಅಲ್ಲವೇ ಕಲ್ಪಿಸಿಕೊಂಡಿರುವುದು? ಪರಿಸ್ಥಿತಿಗಳನ್ನು ಅನುಸರಿಸಿ ಅವುಗಳನ್ನು ಬದಲಿಸಿಕೊಂಡರೆ ಯಾವ ತೊಂದರೆಯೂ ಉಂಟಾಗದು. ಸಾರ್ವಭೌಮನು ಕಡು ಬಲವಂತನು. ಅವನು ನಮ್ಮ ಮೇಲೆ ದಂಡೆತ್ತಿ ನಮ್ಮ ಕನ್ಯೆಯನ್ನು ಬಲವಂತವಾಗಿ ಪರಿಣಯವಾಗಲು ಎಣಿಸಿದರೆ ನಾವು ಮಾಡಬಲ್ಲೆವಾದರೂ ಏನು ಎಂದು ಭಯವನ್ನು ವ್ಯಕ್ತಪಡಿಸುತ್ತಾ ಪ್ರಶ್ನಿಸಿದರು. ಥಟ್ಟನೆ ಕೆಲವರು ವೈಶ್ಯ ಪ್ರಮುಖರು, ಸಭಾಸದರೇ, ಹಿಂದೆ ಸೀತಾದೇವಿಯನ್ನು ಅಪಹರಿಸಿದ ರಾವಣಾಸುರನು ಏನು ಅನುಭವಿಸಿದನು? ದ್ರೌಪದಿಯನ್ನು ಕಾಮಿಸಿದ ಕೀಚಕನೇನಾದನು? ನಳ ಮಹಾರಾಜನ ಭಾರ್ಯೆಯಾದ ದಮಯಂತಿಯನ್ನು ಬಲಾತ್ಕರಿಸಲು ಹೋದ ದುಷ್ಟ ಕಿರಾತಕನು ಭಸ್ಮವಾಗಿ ಬಿಡಲಿಲ್ಲವೇ? ನಮ್ಮ ಕನ್ನಿಕೆಯನ್ನು ವಾಂಛಿಸಿದ ವಿಷ್ಣುವರ್ಧನನ ಗತಿ ಕೂಡ ಅದೇ ರೀತಿಯಾಗುವುದು ಎಂದು ಹೇಳಿದರು.
ಆಗ ಮಹಾವೀರನು ಸರ್ವ ಸೈನ್ಯಾಧಿಪತಿಯೂ ಆದ ವಿರೂಪಾಕ್ಷನು ಕ್ರೋಧಾರುಣ ನೇತ್ರನಾಗಿ ಎದ್ದು ನಿಂತು, ಹಿರಿಯರೇ, ಸರ್ವ ಜನರು ತಮ್ಮ ತಮ್ಮ ಜಾತಿಯಲ್ಲಿ ಗುಣಶ್ರೇಷ್ಠನಾದವನಿಗೆ ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡುವುದು ಸತ್ಸಂಪ್ರದಾಯವೆಂದು, ಸತ್ಪುರುಷರು ಈ ಸಂಪ್ರದಾಯವನ್ನು ತೊರೆಯುವುದಿಲ್ಲವೆಂದು, ಅಕಸ್ಮಾತ್ ತೊರೆದ ಪಕ್ಷದಲ್ಲಿ ಪ್ರಾಯಶ್ಚಿತ್ತಕ್ಕಾಗಿ ಚಾಂದ್ರಾಯಣ ವ್ರತವನ್ನಾಚರಿಸಬೇಕೆಂದು ದ್ವಿಜೋತ್ತಮರು ಹೇಳಿರುವುದನ್ನು ಕೇಳಿದ್ದೇವೆ. ದುರಾಶಾಪರನು, ಕಾಮುಕನು, ಹಿಂಸಾಪ್ರಿಯನು, ಧನಬಲ ದರ್ಪಯುಕ್ತನೂ ಅಧರ್ಮಪರನೂ ಆದ ಚಕ್ರವರ್ತಿಗೆ ನಮ್ಮ ಕನ್ಯೆಯನ್ನು ನೀಡುವುದು ನಮ್ಮ ಬಾಲನಗರ ಸಂಘಕ್ಕೆ ಆಮೋದಯೋಗ್ಯವಲ್ಲ. ಈ ವಿವಾಹವು ನಡೆಯಲು ಎಂಥ ಪರಿಸ್ಥಿತಿಯಲ್ಲೂ ಸಾಧ್ಯವಿಲ್ಲ ಎಂದು ಒತ್ತಿ ನುಡಿದನು. ಅನಂತರ 612 ಗೋತ್ರಜರಾದ ವೈಶ್ಯರಲ್ಲಿ ಪ್ರಮುಖನಾದ ತಿಪ್ಪಯ್ಯ ಶ್ರೇಷ್ಠಿ ಎದ್ದು, ಸಭಿಕರೇ, ಈ ವಾದೋಪವಾದಗಳಿಂದ ಪ್ರಯೋಜನವಿಲ್ಲ. ವಿವಾಹವು ವ್ಯಕ್ತಿಗತ ವಿಷಯವಲ್ಲವೇ? ವಿವಾಹವಾಗಬೇಕಾದವಳು ವಾಸವಿ ಕನ್ನಿಕೆ. ಆಕೆಯನ್ನೇ ಈ ಸಭೆಗೆ ಕರೆಸಿ ಆಕೆಯ ಅಭಿಪ್ರಾಯವನ್ನು ತಿಳಿದುಕೊಂಡ ಬಳಿಕ ನಿರ್ಣಯ ಮಾಡುವುದು ಯುಕ್ತ. ಯುವರಾಣಿಯನ್ನು ಸಭೆಗೆ ಕರೆಸಿರಿ ಎಂದು ಸೂಚಿಸಿದನು. ಆಗ ಕುಸುಮಶ್ರೇಷ್ಠೆ ಗುರುಗಳ ಅಣತಿಯ ಮೇರೆಗೆ ವಾಸವಿ ಕನ್ನಿಕೆಯನ್ನು ಸಭಾಸ್ಥಳಕ್ಕೆ ಕರೆಸಿದನು. ತಂದೆಯ ಆಜ್ಞಾನುಸಾರವಾಗಿ ಕನ್ಯಕೆಯು ಸಭೆಗೆ ಆಗಮಿಸಿದಳು. ಗುರು ಹಿರಿಯರಿಗೆ ನಮಸ್ಕರಿಸಿ ತನ್ನ ಜನಕನ ಪಕ್ಕದಲ್ಲಿ ಆಸೀನಳಾದಳು. ವಾಸವಿ ಕನ್ಯಕೆಯ ಆಗಮನದಿಂದ ಸಭಾಸದರಲ್ಲಿ ಎಣೆ ಇಲ್ಲದ ಆಸಕ್ತಿಯು ಬೆಳೆಯಿತು. ಆಗ ಗುರು ಭಾಸ್ಕರಾಚಾರ್ಯರು ಆ ಚಕ್ರವರ್ತಿಯು ಪೆನುಗೊಂಡೆಯಿಂದ ಹಿಂತಿರುಗಿದಾಗಿನಿಂದ ನಡೆದೆಲ್ಲ ವೃತ್ತಾಂತವನ್ನು ಮತ್ತು ಚರ್ಚಿಸಿದ ವಿಷಯಗಳನ್ನು ಸಭೆಗೆ ಆಗಮಿಸಿದ ವಾಸವಿ ಕನ್ಯಕೆಗೆ ತಿಳಿಸಿದರು. ಅನಂತರ ತಿಪ್ಪಯ್ಯಾರ್ಯನು ವಾಸವಿಯನ್ನು ನೋಡಿ, ಓ ರಾಜಕುಮಾರಿ, ನೀನು ಮಹಾವಿವೇಕವಂತಳು. ಚಕ್ರವರ್ತಿಯನ್ನು ಕೈ ಹಿಡಿಯುವುದರಿಂದ ಆಂಧ್ರ ಸಾಮ್ರಾಜ್ಯಕ್ಕೆ ಪಟ್ಟಮಹಿಷಿಯಾಗಬಲ್ಲೆ. ಸಾರ್ವಭೌಮನಿಂದ ಸಂಭವಿಸಲಿರುವ ಪ್ರಮಾದವನ್ನು ತಪ್ಪಿಸಬಲ್ಲೆ. ಎಲ್ಲವೂ ನಿನ್ನ ಅಂಗೀಕಾರದ ಆಧಾರದ ಮೇಲೆಯೇ ನಿಂತಿದೆ. ಆಲೋಚಿಸಿ ನಿನ್ನ ಅಭಿಪ್ರಾಯವನ್ನು ತಿಳಿಸಬೇಕಾಗಿದೆ ಎಂದು ಹೇಳಿದನು. ಆಗ ವಾಸವಿ ಕನ್ಯಕೆಯು ಸಭಾಸದರನ್ನು ನೋಡಿ, ದೈವ ಸ್ವರೂಪರಾದ ಪಿತರುಗಳೇ, ಪ್ರಿಯ ಸೋದರರೇ, ವಿವಾಹ ವಿಷಯದಲ್ಲಿ ವ್ಯಕ್ತಿಗಿರುವ ಸ್ವಾತಂತ್ರ್ಯವನ್ನು ಹರಿಸುವ ಅಧಿಕಾರ ಯಾರಿಗೂ ಇಲ್ಲ. ನನ್ನ ಹೃದಯವು ಪರಾಂಬಿಕೆಯ ಪಾದಾರ್ಚನೆಗೆ ಸಮರ್ಪಿತವಾಗಿದೆ. ನನಗೆ ವಿವಾಹದ ಇಚ್ಛೆಯಿಲ್ಲ. ಬ್ರಹ್ಮಚಾರಿಣಿಯಾಗಿರಲು ನಿಶ್ಚಯಿಸಿಕೊಂಡಿರುವವಳು ನಾನು ಎಂದು ನುಡಿದಳು. ಆ ವಚನಗಳನ್ನು ಕೇಳಿ 612 ಗೋತ್ರದವರು ಬಲು ವ್ಯಾಕುಲತೆಯಿಂದ, ಕುಮಾರಿ, ನಿನ್ನ ನಿರ್ಣಯದಿಂದ ಸಮಸ್ತ ಕುಲಕ್ಕೆ ಕೇಡಾಗುವುದು. ಚಕ್ರವರ್ತಿಯು ಹಾಗೆ ಸಾಧಿಸಿದರೆ ಕಾಲಸರ್ಪದಂತೆ ಅವನು ತನ್ನ ಬಲದಿಂದಲಾದರೂ ನಿನ್ನನ್ನು ಕೊಂಡೊಯ್ಯಬಲ್ಲನು. ಅಂಥವನನ್ನು ತಡೆಯಬಲ್ಲವರು ಯಾರು ಎಂದು ಭೀತಿಕಾರಕವಾಗಿ ಮಾತನಾಡಿದರು. ಅವರ ಮಾತುಗಳನ್ನು ಕೇಳಿದ ವಿರೂಪಾಕ್ಷನು ಮರಿನಾಗರನಂತೆ ಸರ್ರನೆ ಎದ್ದು, ಓ ಭೀರುಗಳೇ, ಚಕ್ರವರ್ತಿ ದಂಡೆತ್ತಿ ಬಂದರೆ ಈ ಧರಣಿ ಚಕ್ರವೇ ತಲೆಕೆಳಗಾಗಿ ಬಿಡಬಲ್ಲದೆಂಬಂತೆ ಮಾತನಾಡುತ್ತಿದ್ದೀರಿ. ಮದಾಂಧನಾಗಿ ಅವನು ನಮ್ಮ ಮೇಲೆರಗಿದರೆ ಪ್ರಾಣ ಸಹಿತ ಮರಳುವುದು ಕನಸು. ಪ್ರಳಯ ರುದ್ರನ ಪ್ರಮಥ ಗಣಗಳಂತಿರುವ ನಮ್ಮ ಬಾಲನಗರ ಸೇನೆಗಳ ಪ್ರಚಂಡ ಶೌರ್ಯಾಗ್ನಿ ಜ್ವಾಲೆಗಳಲ್ಲಿ ಆ ಶತ್ರು ಶಲಭಗಳು ಸುಟ್ಟು ಬೂದಿಯಾಗಬಲ್ಲವು. ನನ್ನ ಅಪ್ರತಿಹತ ಖಡ್ಗಧಾರೆಗಳಿಂದ ವೈರಿವೀರರ ಮುಂಡಗಳನ್ನು ಕಡಿದು ಅವುಗಳಿಂದ ಭೀಷಣ ರಣಚಂಡಿಗೆ ಕಪಾಲಮಾಲೆಯನ್ನು ಹೆಣೆದು ಅಲಂಕರಿಸುವೆನು ಎಂದು ಪ್ರಳಯ ಕಾಲದ ಪರ್ಜನ್ಯದಂತೆ ಗರ್ಜಿಸಿದನು. ಅದನ್ನು ಕೇಳಿ ಬಾಲನಗರ ಪ್ರತಿನಿಧಿಗಳೆಲ್ಲರೂ ಅಮಿತೋತ್ಸಾಹಪೂರಿತರಾಗಿ ಸಮರ ರಂಗದಲ್ಲಿ ಶತ್ರುಗಳ ಎದೆಯನ್ನು ಸೀಳಿ ಚೆಂಡಾಡುವೆವೆಂದು ಕತ್ತಿಗಳನ್ನು ಝಳಪಿಸಿದರು. ಆಗ ಕುಸುಮಾರ್ಯನು ಎದ್ದು, ಗುರುಬಾಲ ವೃದ್ಧಾದಿಗಳೇ, ನಾವು ಅಹಿಂಸಾ ಪ್ರಿಯರೇ ಹೊರತು ಬಲಹೀನರಲ್ಲ. ಆ ದುಷ್ಟ ರಾಜೇಂದ್ರನನ್ನು ತುಳಿದು ವಾಸವಿಯನ್ನು ರಕ್ಷಿಸಿಕೊಳ್ಳಬಲ್ಲೆವು ಎಂದು ಕ್ರೋಧದಿಂದ ನುಡಿದನು. ವಾಸವಿ ಕನ್ಯಗೆಯು ತ್ಯಾಗ ಅಹಿಂಸೆಗಳಿಂದ ಅಧರ್ಮ ದುಷ್ಟತ್ವಗಳನ್ನು ಕೊನೆಗಾಣಿಸುವ ನೂತನ ವಿಧಾನವನ್ನು ಸಭಾಸದರಿಗೆ ಬೋಧಿಸುವುದು. ಕೂಡಲೇ ವಾಸವಿ ಕನ್ಯಕೆಯು ಎದ್ದು ನಿಂತು, ತಂದೆಯವರೇ, ಆರ್ಯರೇ, ದುಷ್ಟತ್ವವನ್ನು ಶಿಕ್ಷಿಸುವ ನೆಪದಲ್ಲಿ ಸಮರಗಳನ್ನು ನಡೆಸಿ ದಾರುಣ ಮಾರಣಕಾಂಡಗಳನ್ನು ನಡೆಸಿ ಪ್ರಪಂಚದಲ್ಲಿ ಈರ್ಷಾದ್ವೇಷಗಳನ್ನು ಭಯಂಕರ ರಕ್ತದಾಹವನ್ನು ಬೆಳೆಸಿದರೆ ಹೊರತು ಯುದ್ಧೋನ್ಮಾದರು ಇಲ್ಲಿಯ ತನಕ ಸಾಧಿಸಿದ ಫಲಿತಗಳೇನಿವೆ? ಒಬ್ಬರ ಸ್ವಾರ್ಥಕ್ಕಾಗಿ ಎಣಿಸಲಾಗದಷ್ಟು ಜನರು ಬಲಿಯಾಗುವರು. ಎಲ್ಲಿ ನೋಡಿದರೂ ಭೀತಿ, ಅಶಾಂತಿ, ಆಕ್ರಂದನಗಳು ತುಂಬಿ ಹೋಗುವುದು. ಇಷ್ಟೇ ಅಲ್ಲವೇ? ನನ್ನ ರಕ್ಷಣೆಗಾಗಿ ಯುದ್ಧ ನಡೆಯುವುದನ್ನು ನಾನು ಅಂಗೀಕರಿಸುವುದಿಲ್ಲ. ಶಾಂತಿ ಅಹಿಂಸೆಗಳಿಗೆ ನೆಲೆಯಾಗಿರುವ ವೈಶ್ಯಕುಲಕ್ಕೆ ಈ ದಾರುಣ ರಣಾಶಕ್ತಿಯು ವಾಂಛನೀಯವಲ್ಲ. ನೀವೆಲ್ಲರೂ ಶಾಂತರಾಗಿರಿ ಎಂದು ಗಂಭೀರವಾಗಿ ನುಡಿದಳು. ವಾಸವಿಯ ನುಡಿಗಳನ್ನು ಆಲಿಸಿದ ಕುಸುಮಶ್ರೇಷ್ಠಿಯು, ಕುಮಾರಿ,
ಯುದ್ಧದ ಹೊರತು ಈ ಸಮಸ್ಯೆಯು ಯಾವ ವಿಧದಲ್ಲಿ ಬಗೆಹರಿಯಬಲ್ಲದು ಎಂದು ಪ್ರಶ್ನಿಸಿದನು. ನಂತರ ಕನ್ನಿಕೆಯು, ತಂದೆ, ಶಾಂತಿ ಅಹಿಂಸೆ ತ್ಯಾಗಗಳಿಂದ ಪರಮಕ್ರೂರಿಗಳನ್ನಾದರೂ ಜಯಿಸಬಹುದು. ಅತಿ ಬಲವಂತರಾಗಿದ್ದು ದುಷ್ಟರಾದ ಶತ್ರುಗಳನ್ನು ಜಯಿಸದೆ ಅವರಲ್ಲಿಯ ದುಷ್ಟತ್ವವನ್ನು ನಾಶಗೊಳಿಸಲು ಬಯಸಿ ಅವರ ದುಶ್ಚರ್ಯಗಳನ್ನು ಬಡಿದೋಡಿಸಿ ನಾವೇ ಕಷ್ಟ ನಷ್ಟಗಳನ್ನು ಸಹಿಸುತ್ತಾ ಅಗತ್ಯವಾದಲ್ಲಿ ಆತ್ಮಾರ್ಪಣ್ ಮಾಡುವುದಕ್ಕಾದರೂ ಸಿದ್ಧರಾದಾಗ ಶತ್ರುವು ಎಂಥ ಕಠಿಣಾತ್ಮನಾದರೂ ಅವನ ಹೃದಯವು ಕರಗಿ ನೀರಾಗದಿರದು. ಆಗ ಅವನಲ್ಲಿಯ ದುಷ್ಟತ್ವವು ಅಂತ್ಯಗೊಂಡು ಶಿಷ್ಟತ್ವವು ಹೊಳೆಯಬಲ್ಲುದು. ಈ ಫಲಿತವು ಶಾಶ್ವತವಾದುದು. ಇದೇ ಕಲಿಯುಗದಲ್ಲಿ ಅಧರ್ಮವನ್ನು ಅಡಗಿಸಿ ಧರ್ಮವನ್ನು ಪ್ರತಿಷ್ಠಿಸುವುದಕ್ಕೆ ಅನುಸರಣೀಯವಾದ ನೂತನ ವಿಧಾನವಾಗಿದೆ. ಈ ವಿಧಾನವೇ ಇಂದಿನ ಪ್ರಪಂಚಕ್ಕೆ ಆಚರಣೀಯವಾದ್ದರಿಂದ ದುಷ್ಟ ಸಾರ್ವಭೌಮನ ನಿರಂಕುಶತ್ವಕ್ಕೆ ತಿರಸ್ಕಾರವನ್ನು ತಿಳಿಸುತ್ತಾ ಅಗ್ನಿ ಪ್ರವೇಶವನ್ನು ಮಾಡುವೆನು. ಆದ್ದರಿಂದ ಆ ರಾಜೇಂದ್ರನ ತುಚ್ಛವಾಂಛೆಯು ರಣವು ಮಾರಣವು ತಪ್ಪಿ ಹೋಗಬಲ್ಲವು ಎಂದು ಗಂಭೀರವಾಗಿ ನುಡಿದು ಜಾಗೃತಿ ಮೂಡಿಸಿದಳು. ಅನಂತರ 16 ಗೋತ್ರದವರು ಕನ್ನಿಕೆಯೊಡನೆ, ಅಮ್ಮ ವಾಸವಿ, ಸಾರ್ವಭೌಮನ ಹೃದಯವು ಅಷ್ಟೊಂದು ಸುಲಭವಾಗಿ ಕರಗಿ ನೀರಾಗುವಂಥದ್ದಲ್ಲ. ಅವನು ಅಮಿತ ಸೈನ್ಯದೊಡನೆ ನಮ್ಮ ಮೇಲೆ ದಂಡೆತ್ತಿ ಬರಬಲ್ಲನು ಎಂದು ಹೆದರಿಸಿದರು. ಕೂಡಲೇ ವಾಸವಿ, ಓ ವೈಶ್ಯ ಪ್ರಮುಖರೇ, ನಮ್ಮವರು ಆತ್ಮರಕ್ಷಣೆ ಮಾಡಿಕೊಳ್ಳಲಾರದ ಅಸಮರ್ಥರಲ್ಲ. ನನ್ನೀ ಆದರ್ಶ ಮಾರ್ಗವು ಬಲಶಾಲಿಗಳಾದ ತ್ಯಾಗಧನರಿಗೆ ಮಾತ್ರವೇ ಅನುಸರಣೀಯವಲ್ಲದೆ ಬಲಹೀನರಾದ ಹೇಡಿಗಳಿಗಲ್ಲ. ಅಂಥ ಬಲಹೀನರಿಗೂ ಅಂಜುಬುರುಕರಿಗೂ ಎಂದಿಗಾದರೂ ಅಪಜಯವು ತಪ್ಪದಲ್ಲವೇ? ದುಷ್ಟ ಚಕ್ರವರ್ತಿಯು ಮಾನವನಲ್ಲದೆ ದಾನವನೇ ಆದರೂ ಅವನು ನಮ್ಮನ್ನೇನೂ ಮಾಡಲಾರನು. ಅವನ ದುರುಳತನವನ್ನು ಕಂಡ ನಮ್ಮವರೆಲ್ಲರೂ ಅವನನ್ನು ನಿಂದಿಸುವರು. ಅವನ ಅಧರ್ಮ ಪರಿಪಾಲನೆಯನ್ನು ಸಹಿಸುವುದಿಲ್ಲ. ಅವನನ್ನು ನಿಂದಿಸುವರು. ಅವನಿಗೆ ಸಹಕರಿಸುವುದಿಲ್ಲ. ಹಾಗಾದರೆ ಆ ಮಹಾರಾಜನೊಬ್ಬನೇ ದಿಕ್ಕಿಲ್ಲದವನಾಗಿ ಚಿಂತಾಕ್ರಾಂತನಾಗಿ ಅಂತ್ಯಗಾಣದೇ ತಪ್ಪದು ಎಂದು ಮೇಘ ಗಂಭೀರ ಸ್ವರದಲ್ಲಿ ನುಡಿಗಳನ್ನಾಡಿದಳು. ವಾಸವಿ ಕನ್ಯಕೆಯ ವಚನಗಳು ಮಹಾಮಂತ್ರಗಳಂತೆ ವಿವೇಕವಂತರನ್ನು ಪ್ರಭಾವಿತರನ್ನಾಗಿ ಮಾಡಿದವು. ಆತ್ಮಾರ್ಪಣಕ್ಕೆ ಸಂಸಿದ್ಧರಾದ 102 ಗೋತ್ರದವರು, ಬಿಟ್ಟು ಹೋಗಲು ಸನ್ನದ್ಧರಾದ 612 ಗೋತ್ರದವರು. ಆನಂತರ ಕುಸುಮಶ್ರೇಷ್ಠಿಯು ಸಭೆಯನ್ನುದ್ದೇಶಿಸಿ, ಅಭಿಮಾನಧನರಾದ ಆತ್ಮೀಯರೇ, ವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಳ್ಳುವುದಕ್ಕೂ ನಿರಂಕುಶತ್ವವನ್ನು ಧಿಕ್ಕರಿಸುವುದಕ್ಕೂ ಅಧರ್ಮವನ್ನು ಅಂತ್ಯಗೊಳಿಸುವುದಕ್ಕೂ ನಾನು ಕೂಡ ಸತೀ ಸಮೇತನಾಗಿ ನನ್ನ ಪುತ್ರಿಯೊಡಗೂಡಿ ಆತ್ಮ ಬಲಿದಾನ ಮಾಡಿಕೊಳ್ಳುವೆನು. ನನಗೆ ಅನುಮತಿ ನೀಡಿ ಎಂದು ಬೇಡಿಕೊಂಡನು. ಆ ಮಾತುಗಳನ್ನು ಕೇಳಿ ಕುಸುಮಾರ್ಯನ ಬಂಧುಗಳಾದ 102 ಗೋತ್ರದವರು ಕುಲಧರ್ಮಗಳ ಸಂರಕ್ಷಣೆಗಾಗಿ ನಾವು ಕೂಡ ಅಗ್ನಿಯಲ್ಲಿ ಆತ್ಮಾರ್ಪಣೆ ಮಾಡಿಕೊಳ್ಳುವೆವೆಂದು ಅದ್ಭುತ ತ್ಯಾಗಮೂರ್ತಿಗಳಾಗಿ ಪ್ರಕಟಿಸಿದರು. ಹೀಗೆ ದೃಢಚಿತ್ತರಾಗಿ ನುಡಿದ 102 ಗೋತ್ರಗಳ ವೈಶ್ಯರ ನುಡಿಗಳನ್ನು ಕೇಳಿ 612 ಗೋತ್ರಗಳ ವೈಶ್ಯರು ಭೀತಚಿತ್ತರಾಗಿ, ಓಹೋ, ವಂಶ ಗೌರವವನ್ನು ಕಾಪಾಡಿಕೊಳ್ಳುವುದಕ್ಕೆಂದು ನೀವು ಭ್ರಮೆಯಿಂದ ವಂಶಕ್ಷಯಕ್ಕೆ ತೊಡಗುತ್ತಿದ್ದೀರಿ. ಆತ್ಮಾಹುತಿ ಎಂಬ ಹೆಸರಿನಲ್ಲಿ ನೀವು ನಡೆಸಿಕೊಳ್ಳುತ್ತಿರುವ ಆತ್ಮಹತ್ಯೆಯಲ್ಲಿ ನಾವು ಪಾಲ್ಗೊಳ್ಳುವುದಿಲ್ಲ. ಆತ್ಮಹತ್ಯೆಯು ಮಹಾಪಾತಕ ಹೇತುವಾಗಿದೆ. ಕೀರ್ತಿಯನ್ನಾಗಲಿ ಅಪಕೀರ್ತಿಯನ್ನಾಗಲಿ ಜೀವಿಸಿರುವಾಗಲೇ ನೋಡಬಲ್ಲೆವು. ಸತ್ತು ಸಾಧಿಸುವುದೇನಿರುವುದು? ನೀವು ಅವಿವೇಕದಿಂದ ವಂಶನಾಶಕ್ಕಾಗಿಯೇ ಎಣಿಸಿಕೊಂಡರೆ ನಮ್ಮ ಪರಸ್ಪರ ಬಂಧುತ್ವಗಳು ಇನ್ನೂ ನಿಲ್ಲುವುದಿಲ್ಲ. ಇನ್ನು ನಿಮಗೂ ನಮಗೂ ಯಾವ ಬಗೆಯ ಸಂಬಂಧ ಬಾಂಧವ್ಯಗಳೂ ಇರುವುದಿಲ್ಲ ಎಂದು ನಿಷ್ಠುರ ಮತಿಗಳಾಗಿ ನುಡಿದರು. ಕ್ರೋಧಾರುಣ ನೇತ್ರರಾಗಿ ಮಾತು ಮಾತಿಗೂ ದುರ್ವಾದ ಮಾಡುತ್ತಾ ಸ್ವಕುಲಾಭಿಮಾನ ಶೂನ್ಯರಾಗಿ ಪ್ರಲಾಪಿಸುತ್ತಿದ್ದ 612 ಗೋತ್ರದವರ ಇಂಥ ಅಸಹ್ಯಕರವಾದ ಮಾತುಗಳನ್ನು ಕೇಳಿ ಅವರೊಡನೆ 102 ಗೋತ್ರದವರು, ಓ ಸ್ವಾರ್ಥಪರರೇ, ನಿಮ್ಮ ಮಾತುಗಳನ್ನು ಕೇಳಿ ನಾವು ಕನ್ಯಕೆಯನ್ನು ವಿಷ್ಣುವರ್ಧನನಿಗೆ ಕೊಡುವುದಿಲ್ಲ. ನಿಮಗೂ ನಮಗೂ ಸಂಬಂಧವೂ ಆಗದು. ನಮ್ಮೊಡಗೂಡಿ ಬಾಳುವುದಕ್ಕೆ ನೀವು ತಕ್ಕವರಲ್ಲ. ಇನ್ನು ಯಥೇಚ್ಛವಾಗಿ ನಮ್ಮ ರಾಜ್ಯವನ್ನು ತೊರೆದು ಹೋಗಬಹುದು ಎಂದು ಶಾಸಿಸಿದರು. 612 ಗೋತ್ರದವರು ಸಭಾ ಮಂಟಪವನ್ನು ತೊರೆದು ಹೊರಗೆ ಬಂದು ಗುಂಪುಗಳಾಗಿ ಕೂಡಿ, ಈ 102 ಗೋತ್ರಜ ವೈಶ್ಯರು ಎಷ್ಟು ಮೂರ್ಖರಾಗಿರುವರು! ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವಾಗಿರುವವಳು ಆ ವಾಸವಿ ಕನ್ಯಕೆಯೇ ಅಲ್ಲವೇ? ಕೃತಯುಗದಲ್ಲಿ ಕ್ಷತ್ರಿಯ ಕುಲನಾಶಕನಾದ ಪರಶುರಾಮನಿಗೆ ಜನ್ಮವಿತ್ತ ರೇಣುಕಾದೇವಿಯಂತೆ, ತ್ರೇತಾಯುಗದಲ್ಲಿ ರಾಕ್ಷಸ ವಿಧ್ವಂಸಕ್ಕಾಗಿ ಕಾರಣಭೂತಳಾದ ಜಾನಕಿಯಂತೆ, ದ್ವಾಪರ ಯುಗದಲ್ಲಿ ಕೌರವ ವಂಶಕ್ಷಯಕ್ಕೆ ಕಾರಣಳಾದ ದ್ರೌಪದಿಯಂತೆ
ಈ ಕಲಿಯುಗದಲ್ಲಿ ವೈಶ್ಯ ವಂಶಾರ್ಣವದಲ್ಲಿ ಈ ವಾಸವಿ ಕನ್ಯಕೆಯು ಬಡಬಾಗ್ನಿ ಜ್ವಾಲೆಯಾಗಿ ಜನ್ಮಿಸಿರುವಳು. ಓರ್ವ ವಾಸವಿ ಕನ್ಯಕೆಯು ಅಂತ್ಯಗೊಂಡ ಮಾತ್ರಕ್ಕೆ ಕುಲಗೋತ್ರಗಳಿಗಾವ ಲೋಪವೂ ಉಂಟಾಗದು. ಆಕೆ ಮರಣಿಸಿದ ನಂತರ ಚಕ್ರವರ್ತಿಯು ವಿಜೃಂಭಿಸಿ ತಪ್ಪದೇ ವೈಶ್ಯ ಕುಲ ನಿರ್ಮೂಲನ ಮಾಡಬಲ್ಲನು. ಜೀವಿಸಿದ್ದರೆ ಸುಖಗಳನ್ನು ಅನುಭವಿಸಬಹುದು. ಸುವಿಶಾಲವಾದ ಭಾರತವನಿಯಲ್ಲಿ ಎಲ್ಲಿಗಾದರೂ ಹೋಗಿ ಹಾಯಾಗಿ ಜೀವಿಸಬಲ್ಲೆವು ಎಂದು ನುಡಿಯುತ್ತಾ ಒಬ್ಬೊಬ್ಬರಾಗಿ ಆ ಪಟ್ಟಣವನ್ನು ಬಿಟ್ಟು ಹೋದರು. ಕುಸುಮಶ್ರೇಷ್ಠಿ ಸಭೆಯನ್ನು ಮುಕ್ತಾಯಗೊಳಿಸಿ ನಗರೇಶ್ವರ ಸ್ವಾಮಿಗೆ ನಮಸ್ಕರಿಸಿ ಪುತ್ರ ಪುತ್ರಿಕೆಯರೊಡನೆ ಸ್ವಗೃಹಕ್ಕೆ ತೆರಳಿದನು. ಮಿಕ್ಕ ವೈಶ್ಯಶ್ರೇಷ್ಠರೆಲ್ಲರೂ ತಮಗೆ ಪ್ರಾಪ್ತಿಯಾಗಲಿರುವ ಅನಂತ ಪುಣ್ಯ ಕೀರ್ತಿಗಳನ್ನು ಕುರಿತು ಆಲೋಚಿಸುತ್ತಾ ತಮ್ಮ ತಮ್ಮ ಸ್ವಸ್ಥಾನಗಳಿಗೆ ಹಿಂತಿರುಗಿದರು.